ಹೋಗಿ 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 ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾದಂಥ ಏನು ರಜತ್ ಎಂಬುವರು ನಿನ್ನೆ ನಮ್ಮ ಮೈಸೂರಿನ ಪಾರಂಪರಿಕ ಕಟ್ಟಡ ಆದಂತಹ DC ಕಚೇರಿ ಮುಂಭಾಗ ಏನು ಒಳ್ಳೆ ವಿಲನ್ ಲುಕ್ನಲ್ಲಿ ಒಂದು ರೀಲ್ಸನ್ನು ಮಾಡಿ ಸಿಗರೇಟ್ನ ಸೇದುವಂಥ ಒಂದು ದೃಶ್ಯವನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿರೋದು ಬಹಳ ಬೆಳಕಿಗೆ ಬಂದಿದೆ. ಇದನ್ನು ನಮ್ಮ ಕರ್ನಾಟಕ ಸೇನಾಪಡೆಯಿಂದ ಮೊದಲನೆಯದಾಗಿ ಖಂಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ನೇ ಸೇದಂಗಿಲ್ಲ, ಅಕ್ಷಮ್ಯ ಅಪರಾಧ, ಸರ್ಕಾರದಿಂದ ಆದೇಶ ಆಗಿದೆ. ಅಂಥದ್ರಲ್ಲಿ ಇವರು ಒಂದು ಸೆಲೆಬ್ರಿಟಿ ಅಂತ ಹೇಳ್ಕೊಂಡು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವರು ಸಿಗರೇಟ್ನ ಸೇದಾತು ಎಷ್ಟು ಮಟ್ಟಿಗೆ ಸರಿ? ಇವರ ಫಾಲೋವರ್ಸ್ಗಳಿಗೆ ಅಥವಾ ಇವರ ಬೆಂಬಲಿಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯುವ ಸಮೂಹಕ್ಕೆ ಏನು ಸಂದೇಶನ ಕೊಡಿದ್ದಾರೆ? ಸಿಗರೇಟ್ ಸೇದೋದು ಏನು ದೊಡ್ಡ ಹೀರೋ ಅಂತ ಅಂದ್ಕೊಂಡಿದ್ದಾರ? ಆಗ ಈಗಾಗಲೇ ಇವರು ಕಳೆದ ಸುಮಾರು ತಿಂಗಳುಗಳಿಂದ ಒಂದು ಮಚ್ಚುಲ್ಲಾಂಗ್ ಹಿಡ್ಕೊಂಡು ಇದೇ ರೀತಿ ರೀಲ್ಸನ್ನು ಮಾಡಿ ಜೈಲು ಪಾಲಾಗಿದ್ದನ್ನು ನಾವೆಲ್ಲಿ ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಸಹ ಮತ್ತೆ ಅವರು ಬುದ್ಧಿ ಕಲಿಯದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಯುವ ಜನತೆಗೆ ಕೊಡಲಿರೋದು ನಿಜಕ್ಕೂ ಖಂಡನೀಯ. ನಾವು ಇದನ್ನು ತೀವ್ರವಾಗಿ ಖಂಡಿಸಿ ಇಂದು ಮೈಸೂರಿನ ಲಕ್ಷ್ಮೀಪುರಂ ಸ್ಟೇಷನ್ನಲ್ಲಿ ಏನು DC ಕಚೇರಿ ಲಕ್ಷ್ಮೀಪುರಂ ಬರುತ್ತೆ, ಇವರಿಗೆ ಮೊದಲನೇದಾಗಿ ಇವರಿಗೆ ಈ ರೀತಿ ಫೋಟೋ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಂಥವ್ರು ಯಾರು? ಅದು ಪಾರಂಪರಿಕ ಕಟ್ಟಡದ ಮುಂದೆ. ನಾವು ಇಂದು ಬಂದು ಇಲ್ಲಿ ಆರಕ್ಷಕ ನಿರೀಕ್ಷಕರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವ್ರ ಮೇಲೆ. ಈ ಕೂಡಲೇ ಅವ್ರ ಮೇಲೆ FIRನ ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನ ಜನರು ತಪ್ಪಾದಿ ಹಿಡಿಯೋದನ್ನ ಇವರು ಬಿಡಬೇಕು, ಮತ್ತೆ ನೆಂದು ಈ ರೀತಿ ಮಾಡಬಾರ್ದು ಅಂತ ಅವ್ರ ಮೇಲೆ FIR ಹಾಕಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಇವ್ರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಅಲ್ಲ, ಒಂದು ರೀಲ್ಸ್ಗೋಸ್ಕರ ಅಲ್ವಾ ಮಾಡ್ಕೊಳ್ಳಿ ಅಂತ ತುಂಬ ಜನ ಅಂತಾರೆ. ಇಲ್ಲ, ರೀಲ್ಸ್ ಅಂತಂದರೆ ಏನೋ ಒಳ್ಳೇದನ್ನ ಸಮಾಜಕ್ಕೆ ನೀವೇನು ರೀಲ್ಸ್ ಮಾಡಿ ಒಳ್ಳೆ ಸಂದೇಶ ಕೊಡಬೇಕು. ನಾವು ಹಿಂದೆ ನೋಡ್ತಿದ್ವಿ ಡಾಕ್ಟರ್ ರಾಜ್ಕುಮಾರ್ ರಾಜಣ್ಣ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಸಂದೇಶಗಳಿರೋದು. ಅಣ್ಣ ತಮ್ಮದು ಹೆಂಗಿರಬೇಕು, ಒಡ ಹುಟ್ಟಿದವರು ರಾಜ್ಕುಮಾರ್ ಆಗಲಿ ಅಂಬರೀಷ್ ಅವರಾಗಲಿ. ಆಗ ಒಂದು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟು ಜನ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿದ್ದವರು ಊರಿಗೆ ಹೋಗಿ ಅದನ್ನು ಕಲಿತು ಇವರು ಸಾಮಾಜಿಕ ಜಾಲತಾಣಗಳು ನೋಡ್ಕೊಂಡು ಗಡ್ಡ ಬಿಡೋದು, ಇದು ಮಾಡೋದು, ಸಿಗರೇಟ್ ಸೇಯೋದು, ವಿಲನ್ಗಳು, ಈ ಪುಷ್ಪ ಸಿನಿಮಾ, KGF ಆಗ್ಬೋದು. ಇದರಿಂದ ಕೆಟ್ಟ ಸಂದೇಶ ಬರುತ್ತೆ. ಒಳ್ಳೆ ಸಂದೇಶಗಳನ್ನ ಕೊಡಿ, ನಾವು ಯಾವುದೇ ಕಾರಣಕ್ಕೂ ಬೇಡ ಅನ್ನಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದಿಂದ ಒಂದು ಕಟ್ಟುನಿಟ್ಟಾದ ಆದೇಶ ಹೊರಡಿಸಬೇಕು. ಯಾರೇ ಮಾಡೋದು ಒಂದು ಒಳ್ಳೇದು ಮಾಡಬೇಕು. ಈ ರೀತಿ ಕೆಟ್ಟ ಸಂದೇಶ ಕೊಡೋದ್ಮೇಲೆ FIR ಹಾಕಬೇಕು, ಇದ್ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.